ಲೇ ನಿತ್ಕಳೆ ಎಲ್ಗೋಯ್ತಿದ್ಯಾ? ಅಂಗಡಿ ತಗೋಯ್ತಾ ಇದ್ದೀನಿ. ಆ ಅಂಗಡಿದಾಗ ಹೋಗಕಲಿ ಕ್ಯಾಕಸ್ ಮಾಕೋಬೇಕಿಲ್ವ ಬಂದು? ಏನೋ ಅದು ಪಬ್ಲಿಕ್ ರೋಡ್ ಅಂತಲ್ಲ, ಪಬ್ಲಿಕ್ ಜಾಗನಂತೆ, ಅಲ್ಲೆಲ್ಲ ಅಂಗಡಿ ಮಾಡ್ಕಂಗಿಲ್ವಂತೆ. ಹೇಳ್ದೆ ನಿನ್ಗೆ ಬ್ಯಾಡವೆ ಬ್ಯಾಡವೆ ಅಂತ ಹೇಳಿದ್ರೆ ಅಯ್ಯಯ್ಯಪ್ಪ ಕುಣ್ಕೊಂಡು ನನ್ ಗಾಯನ್ ಸಹಾಯ ಮಾಡ್ತಾನಲ್ಲ ಅಂತ ಮಾಡಬಿಟ್ಟೆ ಅಂಗಡಿಯ. ನಿಂಗೆ ಅಸ್ಕಿತ ಹೇಳಿದ್ರು ನಿಂಗೆ ಬುದ್ಧಿ ಬರಕಿಲ್ಲ ಬಿಡು. ನಿನ್ಗೇನ್ ತಲೆನಾಗೆ ಏನ್ ಲದ್ದಿಗಿದ್ದಿ ತುಂಬ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ನಿನಗೆ ನಿನ್ ತಲೆನಾಗೆ ಏನ್ ತುಂಬ್ಕೊಂಡಿದೀಗ? ಹೇಳ್ದೆ ಅವತ್ತೆ ನಿನ್ಗೆ ಈ ಬಿಸಿನೆಸ್ ಎಲ್ಲ ಬ್ಯಾಡ, ನನ್ನ ಮಗನ ಜೊತೆ 3 ವಾರ ಹೋಗಿ ಅಂತ ಹೇಳಿದ್ರೆ ಇಲ್ಲ 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 ಎಗ್ ರೈಸ್ ಅಂಗಡಿ ಮಾಡೋಗ್ತೀನಿ, ಎಗ್ ರೈಸ್ ಅಂಗಡಿ ಮಾಡೋಗ್ತೀನಿ ಅಂತ. ಈಗ ಮಾಡಗದ ಸರಿಯಾಗಿ ಹೋಗು, ಅಲ್ಲಿ ಮಡಗಂಗಿಲ್ವಂತೆ. ಆಗ್ಲೇ ಒಯ್ಯ ಬಂದ್ಬಿಟ್ಟು ಜೋರಾಗಿ ಮಾತಾಡಿ ಹಂಗಲ್ಲ ಹಿಂಗಲ್ಲ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಹೇಳ್ಬಿಟ್ಟು ಹೋದ. ಅಲ್ಲಿ ನೀನು ಅಂಗಡಿ ಮಡಗಂಗಿಲ್ವಂತೆ ನೋಡು. ನಿಮ್ಮ ಮಾಮನೂ 3 ದಿನ ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೋಗೈತೆ. ಏನೋ ಟೆನ್ಷನ್ನು ವರ್ಕು ಅಂತ ಹೇಳ್ಬಿಟ್ಟು ಸುಮ್ಮನೆ ನನ್ನ ಗಂಡಂಗೆ ಫೋನ್ ಹಾಕ್ಬಿಟ್ಟು ತಾಳ್ ತಿನ್ಬೇಡ. ಮಾಮ 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 ಅಂತ ಹೇಳ್ಬಿಟ್ಟು ನೋಡು. ಅಂಗಡಿನೂ ಬೇಡ ಪಂಗಡಿನೂ ಬೇಡ, ಅದೆಷ್ಟು ಬೆಲೆ ಬಾಳ್ತದ ಅಷ್ಟಕ್ಕೆ ಮಾರ್ಬಿಟ್ಟು ಅಂಗಡಿಯ ಸುಮ್ಮನೆ ಹೋಗು. ಅಪ್ಪ ಇಲ್ವನ್ ಪಾಪಣ್ಣಂತಾಗೆ ಎದುರಾಕೊಂಡ್ರೆ ಈ ಊರಾಗೆ ಏನು ಕ್ಯಾಮೇನು ಮಾಡೋಕ್ಕಾಗಕ್ಕಿಲ್ಲ. ಅಪ್ಪ ಇಲ್ವನ್ ಪಾಪಣ್ಣ ಅಂದರೆ ಏನು ಅನ್ಕೊಂಡಿದ್ಯಾ? ಗ್ರಾಚಾರ ಬಿಡಿಸ್ತಾನೆ ಅವಯ್ಯ. ಊರವ್ರಿಗೆಲ್ಲ ಸಾಲ ಕೊಟ್ಬಿಟ್ಟು ಹೆಂಗ್ ಸಿಕ್ರಂಗೆ ಆಡ್ತಾನೆ. ನಾನೇನು ಅವಯ್ಯನ ಹತ್ರ ಸಾಲ ಇಸ್ಕೊಂಡಿಲ್ಲ ಅತ್ತೆ. ನಾನೇನಕ್ಕೆ ಇಸ್ಕೊಂಡ್ಲಿ ಸಾಲವ? ಆಯಪ್ಪನ ಹತ್ರ 10 ರೂಪಾಯಿ ಸಾಲನೂ ಇಸ್ಕೊಂಡಿಲ್ಲ ನಾನಂತೂ. ಅದ್ರ ಅವಶ್ಯಕತೆನೂ ನನಗಿಲ್ಲ ಅತ್ತೆ. ಅದು ಪಬ್ಲಿಕ್ ಜಾಗ ಹಂಗಂತ ಅವನು ನಂದು ಅನ್ನಂಗೆ ಆಡ್ತಾನೆ. ತೆಗೆದು ಬಿಡು, ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ಬಿಟ್ಟು ಯಾರತ್ತೆ ಮಾಡ್ತಾರೆ ಎಲ್ಲನೂ. ನೋಡಿ ಈಗಲೇ ಹೇಳಿದ್ದೀನಿ, ಅವ್ನಿಗೆ ಆ ದೌಲತ್ತಿದ್ರೆ ನಮಗೂ ಬೇರೆ ಥರ ದೌಲತ್ತಿನೇನೇ ಐತೆ. ಅವ ಇಂತಾಗ ನಾನು 10 ರೂಪಾಯಿ ಸಾಲನೂ ಮಾಡಿಲ್ಲ, ಎಂಥದನ್ನೂ ಮಾಡಿಲ್ಲ. ಈಗಲೇ ಹೇಳ್ತಾ ಇವನಿ ನಾನು. ಹೋಗೋದು ಏನು ಮಾಡ್ತಾರೋ ನಾನು ನೋಡ್ತೀನಿ. ಹೋಗು, ನಿನಗೆ ಊರಾಗೆ ಒಬ್ರು ನಿನ್ನ ಯೋಗ್ಯತೆಗೆ ಸಪೋರ್ಟಿಗೆ ಬರೋಕ್ಕಿಲ್ಲ. ಅವ್ನು ಗಂಡಸು ತೆಗೆದೊಂದು 4 ಬುಟ್ಟ ಅಂದರೆ ತಿರ್ಕೊಂಡು ಮನೆ ಕಂತೀಯ. ಹೆಂಗ್ಸದೊಳು ಅಡ್ಕವಾಗಿರ್ಬೇಕು. ಅವ ಹಿಂಗೆ ಊರರೆಲ್ಲ ಸಪೋರ್ಟ್ ಏನೇನಿಯ, ಊರವ್ರಿಗೆಲ್ಲ ಸಾಲ ಕೊಟ್ಟವನಲ್ಲ, ಅದಕ್ಕೆ ಊರರೆಲ್ಲ ಸಪೋರ್ಟ್ ಮಾಡೋದೇನೇನಿಯ. ಹಂಗಲ್ಲ ಹಿಂಗಲ್ಲ ಅಂತ ನೀನು ಕುಂತ್ಕೊಂಡ್ರೆ ನೋಡು, 3 ದಿನಗೆ ಅಂಗಡಿ ಬಿಟ್ಟು ನನ್ನ ಮಗ ಅಲ್ಲಿ ಒಳ್ಳೆ ಕೆಲಸ ಮಾಡ್ತಾವನೆ. ಹೋಗಿ 3 ದಿನಗೆ ಕೆಲಸ ಮಾಡೋದು ಕಲಿ. ಇದೆಲ್ಲ ಪೈಲ್ವನ್ ಪಾಪಣ್ಣಂಗೆ ಇಷ್ಟ ಇದ್ರೆ ಕೆಲಸ ಮಾಡೋಕ್ಕಾಗಕ್ಕಿಲ್ಲ. ಊರಲ್ಲಿ ಅರ್ಧ ಊರ ಅಯ್ಯಪ್ಪನ ಕಡೆಗೆ ಸಪೋರ್ಟಾಗಿ ನಿಂತ್ಕೊಂಡೈತಿ. ನಿನ್ನ ಯೋಗ್ಯತೆಗೆ ಯಾರು ಬರ್ತಾರೆ ಸಪೋರ್ಟ್ಗೆ? ನಿಮ್ಮ ಅಮ್ಮನ ಅಯ್ಯೋ ಹ್ಞೂ ಅನ್ನಕ್ಕೆ ದಿನ ಬೇಕು. ಬಂದ್ಬಿಟ್ಟು ನಿಂಗೆ ಸಪೋರ್ಟ್ ಮಾಡ್ತಾಳೆ ನೋಡಮ್ಮಿ. ಹೇಳೋದನ್ನ ಕೇಳು. ದಿನಾಗೆ ಬೆಂಗಳೂರು ಕಡೆಗೆ ಹೋಗಿ ಗಂಡ ಹೆಂಡ್ರು ದುಡ್ಕೊಂಡು ಆ ಮಮತಿ ಅವ್ರ ಮಳಿಯ ಮಗಳವಳಲ್ಲ, ಹಂಗೆ ನೀವು ಸಣ್ಣಕ್ಕಾಗಿ ಆಗ್ಬಿಟ್ಟು ನಿಂಗೆ ಇನ್ನೇನು ಹೇಳಕ್ಕಿಲ್ಲ. ನೋಡಿಯತ್ತೆ, ನನ್ನ ಮಕ್ಕಳು ಗೆದ್ರಕೊಂಡು ಅಂಗಡಿ ಬಿಡ ಮಾತೇ ಇಲ್ಲ. ಹೌದು, ನಾನು ಅವ್ರಿಗೆ ಅವಮಾನ ಮಾಡಿದ್ದೀನಿ ಅಂತ ನನಗೆ ಇಷ್ಟೆಲ್ಲ ಕಾಟ ಕೊಡ್ತಾವ್ರೆ. ಇದ್ರ ಹತ್ರಷ್ಟು ಕಾಟ ಕೊಟ್ಟರು ನನಗೇನು ಬೇಜಾರಾಗಕ್ಕಿಲ್ಲ. ನನಗೆ ಗೊತ್ತು ಬಿಡಿ ನಾನು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ನಮ್ಮ ಮಾವ ನನಗೂ ಹೇಳೋವ್ರೆ, ಕಷ್ಟ ಬಂದಾಗ ಏನು ಮಾಡಬೇಕು, ಯಾವಾಗ ಹೆಂಗಿರ್ಬೇಕು ಅಂತ ಹೇಳ್ಬಿಟ್ಟು. ನೋಡಿ, ನಾನು ಏನೇ ಆಗಲಿ ಮುಂದೆ ಇಕ್ಕಿರೋ ಹೆಜ್ಜೆನ ಹಿಂದೆ ತಗೊಳ್ಳೋ ಮಾತೇ ಇಲ್ಲ. ಆ ಎಗ್ ರೈಸ್ ಅಂಗಡಿಯ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಅದೇ ಜಾಗದಾಗೆ ಮುಂದುವರಿಸ್ತೀನಿ, ನೋಡ್ತಾ ಇರಿ. ಇವಳು ಬಂದು ಕಿತ್ತೋದ ಧೈರ್ಯ. ಅವ್ನು 4 ಅಲ್ಮೂರಿಯಂಗೆ ಕೊಟ್ಬಿಟ್ಟು ಕಳಿಸ್ತಾನಲ್ಲ ಪಾಪಣ್ಣ, ಅವಾಗ ಬುದ್ಧಿ ಬರ್ತದೆ ಈ ಬಡ್ಡಿಗೆ. 4 ಬಾಯಿಗಿರೋ ಅಲ್ಲೆಲ್ಲ ಉದುರಿಸ್ಕೊಳಿಸ್ಬೇಕು, ಅವನು ಸೊರೈತದೆ. ಎಗ್ ರೈಸ್ ಅಂಗಡಿ ಮಾಡ್ತಾನಂತೆ, ಎಗ್ ರೈಸ್ ಅಂಗಡಿ. 3 ದಿನ ನನ್ನ ಮಗನ ಜೊತೆ ಹೋಗಿ ಅಂತ ಎಷ್ಟು ಹೇಳಿದ್ರು ಹೋಗಕ್ಕೆ ಇಲ್ಲ. ದೌಲತ್ ಮಾಡ್ಕೊಂಡು ಬಿದ್ದವಳು ದೌಲತ್ತ. ಕಿತ್ತೋಗಿರೋ ದೌಲತ್ಗೆ ಇಷ್ಟು ಬೆಂಕಿ ಯಾಕ? ಬಿಡು, ಹೆಂಗನ ಮಾಡ್ಕೊಳ್ಳಿ, ನಂಗೆ ಯಾಕೆ? ಪೊದ್ದು ಡಾರ್ಲಿಂಗ್, ನೀನು ಎಷ್ಟು ತಡೆದ್ರೂ ನಿಧಿ ನಾದ್ನಿ ನಿಮ್ಮ ಮನೆಗೆ ಬರ್ದಿರಂಗೆ ಬಿಡೋಕ್ಕಾಗಕ್ಕಿಲ್ಲ. ಯಾಕಂದರೆ ಹಣೆ ಬರೋದಾಗೆ ಏನಿಯ ಬರೆದ್ಬಿಟ್ಟೈತೆ. ನಿನ್ನ ಮಗನಿಗೆ 2 ಮದುವೆ ಆಯ್ತವೆ. ಅದ್ರಾಗೂ ನಿನ್ನ ಮಗಳು ಮನೆ ಕಡೆಯಿಂದನೇ ಒಂದು ಹುಡುಗಿ ಬತ್ತಾಳೆ ಅಂತ. ನೋಡು, ನೀನು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡು. ಈಗ ಆಗೋದೆಲ್ಲ ಆಗೋಗ್ಬಿಟ್ಟೈತೆ. ಇವಾಗ ಮುಂದೆ ಏನು ಮಾಡಬೇಕು, ಯಾವ ಥರ ಮಾಡಬೇಕು, ಅವಳು ಬಂದರೆ ಏನು ಮಾಡಬೇಕು ಅನ್ನೋದನ್ನೇ ಯೋಚನೆ ಮಾಡು. ಅದು ಬಿಟ್ಬಿಟ್ಟು ನಿನಗೆ ಬೇರೆ ದಾರಿ ನೀನಿಯೇ ಇಲ್ಲ. ಆ ಹುಡುಗಿ ನೀನಿಯೇ ನಿಮ್ಮ ಮನೆ ಸೊಸೆ ಆಗೋದಂತೂ ಗ್ಯಾರಂಟಿ. ನಿಮ್ಮ ಮಗ ಬ್ಯಾಡ ಅಂದ್ರೂ ಹೆಂಗೆಂಗೋ ಹೋಗಿ ಒಪ್ಕೊಂಡು ನೀನಿಯೇ ಒಪ್ಕೊತಾನೆ ಪುದ್ದು ಡಾರ್ಲಿಂಗ್. ನೋಡು, ಏನಿದ್ರೂ ಎದುರಿಸ್ತೀನಿ, ಅಂಥ ಕಷ್ಟ ಬಂದರೂ ನಾನು ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಹಂಗನ್ನಂಗೆ ಇರ್ಬೇಕು ಅಷ್ಟೇನಿಯ. ಅಷ್ಟು ಬಿಟ್ರೆ ನಿನಗೆ ಬೇರೆ ದಾರಿ ಅನ್ನೋದು ಏನೂ ಇಲ್ಲ. ಅಲ್ಲ ಬೈರವ, ಆ ಪಾಟಿ ಸಾವುಕಾರ ಹುಡುಗಿ ನಮ್ಮ ಮನೆಯಾಗ ಬಂದ್ಬಿಟ್ಟು ಇಲ್ಲಿ ಸಂಸಾರ ಮಾಡೋಕ್ಕಾಯ್ತದ? ಇಲ್ಲಿ ಹೋಗ್ಲಿ ಬೊಗ್ಬಿಟ್ಟು ತೊಗಿ ಬಗ್ಗೆ ನಡೀತಾಳ ಅವಳು. ಅವಳನ್ನ ಕೊಟ್ಕೊಂಡು ನನ್ನ ಮಗ ತಾನೆ ಏನು ಮಾಡ್ತಾನೆ, ಪಾಠ ಕೊಡ್ಬೇಕಾಯ್ತದೆ. ನಾನು ನನ್ನ ಮಗಂಗೆ ಹೇಳ್ದೆ, ನಿನ್ನ ಇಷ್ಟ ಕಣ, ನಿನ್ಗೆ ಏನು ಅನ್ನಿಸ್ತದೆ ಅದನ್ನು ಮಾಡು, ನಾನು ಇನ್ನೇನು ಕೇಳಂಗಿಲ್ಲ ಅಂತ ಹೇಳಿವ್ನಿ. ಅವನಿಗೇನು ಇಷ್ಟ ಇಲ್ಲ ಮದುವೆ ಮಾಡ್ಕೊಳ್ಳೋ ಸದ್ಯಕ್ಕೆ. ನಾಳೆ ಕದಿ ಹೆಂಗೆ ಬದಲಾಯ್ತಾನೋ ಗೊತ್ತಿಲ್ಲ. ಬೈರವ, ನಾನು ಮೊದಲ ಥರ ತಲೆನೇ ಕೆಡ್ಸ್ಕೊಳ್ಳಲ್ಲ. ಆಗಿದ್ದ ಹಣೆ ಬರಹ ಹೆಂಗಿರ್ತದೋ ಹಂಗಾಗಲಿ ಅಂತ ಸುಮ್ಮನೆ ಬಿಟ್ಬಿಟ್ಟು ನಾನು ಸುಮ್ಮನೆ ಕುಂತ್ಕೊಬಿಟ್ಟಿವ್ನಿ. ಹಣೆ ಬರಹು ಕೊನೆ ಯಾರು ಇಲ್ಲ ಪದ್ದು ಡಾರ್ಲಿಂಗ್. ಆದ್ರೂ ನಿನ್ನ ಮಗ ಮದುವೆ ಮಾಡ್ಕೊಳ್ಳೋದು ಅದೇ ಹುಡುಗಿನೇನಿಯ. ಜಂಬದ ಕೋಳಿ ಹಿಡ್ಕೊಂಡು ನಾನು ಏನು ಮಾಡಲಿ ಅಂತ. ಏನು ಜಂಬ ಮಾಡ್ತದ ಹುಡುಗಿ? ನಮ್ಮ ಮನೆಗೆ ಬಂದ್ಬಿಟ್ಟು ಬಾಳ್ವೆ ಮಾಡೋಕ್ಕಾಯ್ತದ? ನಮ್ಮ ಅತ್ತೆ ತಾಗ ಬಾಳ್ವೆ ಮಾಡೋಕ್ಕಾಯ್ತದ?
ನಮ್ಮ ಅತ್ತೆ ಕತೆ ಅಷ್ಟೇ ಏನಿಯ ನನಗೆ ನಮ್ಮ ಅತ್ತೆ ಕತೆ ಇನ್ನೂ ತಪ್ಪಿಲ್ಲ ಇನ್ನು ಅವಳಿಗೆ ನೆಟ್ಟಗಿರ್ತದೆ ಅಂತ ಅನ್ಕೊಂಡ ಅಯ್ಯೋ ಆದ್ರೂ ಅವಳು ಏನು ದೌಲತ್ ಮಾಡಿದ್ರು ಬೈರವ ನನ್ನ ಮುಂದೆ ಏನು ನಡೆಯಕ್ಕಿಲ್ಲ ಬಿಡು ಗೊತ್ತಲ್ಲ ನಾನು ಒಳ್ಳೆಯವ್ರಿಗೆ ಒಳ್ಳೆಯಳು ಕೆಟ್ಟವ್ರಿಗೆ ಅಷ್ಟೇ ಕೆಟ್ಟೋಳು ಅಂತ ಹೇಳ್ಬಿಟ್ಟು ಹಂಗೆಲ್ಲ ಶಾನೆ ತಲೆ ಕೆಡ್ಸ್ಕೊಳಕ್ಕಿಲ್ಲ ನಾನು ಗೊತ್ತಲ್ಲ ಅವ್ನು ಹಣೆ ಬರಹ ಬಂದಂಗೆ ಬರಲಿ ಓದಂಗೆ ಹೋಗ್ಲಿ ಅಷ್ಟೇನೆ. ಇದು ಪದ್ದು ಡಾರ್ಲಿಂಗ್ ಮಾತು ಅಂತ ಹೇಳಿದ್ರೆ ಇದೇನೇನಿಯ ಹ್ಞೂ ಸರಿ ಬಿಡು ಹೆಂಗೋನು ಆ ರೆಡಿ ಆಗಿದೆಯಲ್ಲ ಬಂದ್ರೂ ನಾನು ನಿಭಾಯಿಸ್ತೀನಿ ಅಂತ ಹೇಳಿ. ಅದ್ರ ಕಳ ಮಾತೇ ಇಲ್ಲ ಬೈರವ ನಾನು ಗೊತ್ತಳ ಬರ್ಲಿ ಜುಟ್ಟು ಹಿಡ್ಕೊಂಡು ಅಲ್ಲಾಡ್ಸಿ ಕೂರಿಸ್ತೀನಿ ನಂತಾಗ ಎಲ್ರು ಒಂದೇನೆ ನೀ ಗೊತ್ತಲ್ಲ. ಹಾಂ ಗೊತ್ತು ಆದ್ರೂ ಮೊದಲೇ ರೆಡಿಯಾಗಿರಲಿ ನಾನು ಪದ್ದು ಡಾರ್ಲಿಂಗ್ ಅವಳು ಪಾಪ ಕಷ್ಟ ಗಿಷ್ಟ ಎಲ್ಲನೂ ಬೇಡ ಅಂತ ಹೇಳ್ಬಿಟ್ಟು ಮೊದಲೇ ಹೇಳ್ತಿದ್ದೀನಿ. ನಿನ್ನ ಕೈಯಾಗ ಅವಳು ಭಾಳದೈತಲ್ಲ ಕಷ್ಟ ಏನೇ ಬೊಗ್ಗಿಸ್ತೀಯ ಬಿಡು ನೀನಂತೂ ಸರಿಯಾಗೇನಿಯ ಬೊಗ್ಗಿಸ್ತೀಯ ನೀನು ಸಸ್ಯನ. ಮತ್ತೆ ಪದ್ದು ಡಾರ್ಲಿಂಗ್ ಇನ್ನೇನು ಪದ್ದು ಡಾರ್ಲಿಂಗ್ ಸಮಾಚಾರ? ಆಂಟಿ ಓ ಲಕ್ಷ್ಮಿ ಹೇಳವ ಏನವ ಸಮಾಚಾರ? ಆಂಟಿ ನನ್ನ ಪಾಡು ನಾನು ಎಗ್ ರೈಸ್ ಅಂಗಡಿ ಇಟ್ಕೊಂಡು ನನ್ನ ಪಾಡಿಗೆ ನಾನು ಇದ್ನಲ್ಲ ಆಂಟಿ. ಆದರೆ ಆ ಪೈಲ್ವಾನ್ ಪಾಪಣ್ಣ ಅವನಲ್ಲ ಅವನವತ್ತು ಅವನು ಹಂಗೇನೆ ಆ ಮಮತಾ ಆಂಟಿ ಅಳಿಯ ಅವನಲ್ಲ ಅವ್ರಿಬ್ಬರೂ ಸರಿಯಾಗಿ ಗ್ರಾಚಾರ ಬಿಡಿಸಿ ಅವ್ರಿಗೊಂದು ಗತಿ ಕಾಣಿಸಿದ್ದೆ. ಅದಕ್ಕೆ ಇವಾಗ ಅವ್ನು ನನ್ನ ಮೇಲೆ ಸೇಟ್ ತಿರ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಎಗ್ ರೈಸ್ ಅಂಗಡಿನ ಎತ್ತಂಗಡಿ ಮಾಡಿಸ್ಬೇಕು ಅಂತ ತುಂಬ ಟ್ರೈ ಮಾಡ್ತಾವ್ರೆ. ನಾನು ಆಟ ಮಾಡಿ ಕ್ಯಾಕರ್ ಸುದ್ದಿ ಮಾಡಿ ಏನೇನೋ ಮಾಡಿದ್ದೀನಿ ಆದ್ರೂ ಕೇಳ್ತಾನೆ ಇಲ್ಲ. ಏನು ಮಾಡೋಣ ಒಂದು ಅರ್ಥ ಆಯ್ತಿಲ್ಲ. ನಾನು ಒಬ್ಳೆ ಹೆಣ್ಣೆಂಗ್ಸು ಅವರು ಇಬ್ಬರು ಮೂರು ಜನ ಗಂಡಸ್ರವ್ರೆ ನಾನು ತಾನೇ ಇನ್ನೇನು ಮಾಡೋಕ್ಕಾಯ್ತದೆ. ನನ್ನ ಸಹಾಯಕ್ಕೆ ಅಂತ ನನ್ನ ಗಂಡ ನಮ್ಮ ಅತ್ತೆ ಯಾರೂ ಇಲ್ಲ. ಮಾವ ನೋಡಿದ್ರೆ ಈ ಟೈಮಾಗೆ ಎಲ್ಲೋ ಬೇರೆ ಕಡೆ ದೂರ ಹೋಗೈತಂತೆ ಕೆಲಸಕ್ಕೆ. ಹಿಂಗೆ ಮಾವನೂ ಸಹಾಯ ಮಾಡೋಕ್ಕಿಲ್ಲ. ಮಾವ ಹೋಗ್ಬೇಕಾದ್ರೆ ಹೇಳೋಗಿತ್ತು ನಿನಗೇನು ಅಂಥ ಕಷ್ಟ ಬಂದ್ಬಿಟ್ರೆ ನೀನು ಹಿಂದೂ ಮುಂದೆ ನೋಡ್ತಿದ್ದಂಗೆ ಪೊದ್ದು ಹತ್ರ ಹೋಗು ಅವಳು ನಿನಗೆ ಸಹಾಯ ಹುಡುಗಿ ಸಹಾಯ ಮಾಡೇ ಮಾಡ್ತದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳಿತ್ತು ನಮ್ಮ ಮಾವ. ಅದಕ್ಕೆ ನಾನು ನಿಮ್ಮ ತಕೇನಿಯ ಬಂದೆ. ಆ ಪೈಲ್ವಾನ್ ಪಾಪಣ್ಣಂಗೆ ಬೇರೆ ಯಾರನ್ನ ಬೆಳಿತಾವ್ರೆ ಅಂದರೆ ಒಯ್ಯಿನ ಸಹಿಸಕ್ಕಾಗಕ್ಕಿಲ್ಲ. ತಿಂದ್ಕೂಳು ಕರ್ಗಕ್ಕಿಲ್ಲ ಅಂತಾರಲ್ಲ ಅವನಿಗೆ ಹಂಗೆ ಜಗಳ ಮಾಡಲಿಲ್ಲ ಅಂದರೆ ಒಯ್ಯಿನ ತಿಂದ್ಕೂಳಂತೂ ಕರ್ಗಕ್ಕಿಲ್ಲ. ಅಲ್ಲ ನೀನು ಯಾಕೆ ಯೋಚನೆ ಮಾಡ್ತಿದ್ದೀಗ ಅದೇನೋ ಅವ್ರ ಅಪ್ಪನ ಜಾಗವಾ? ಏನು ಮಾಡಿಸ್ತಾರಂತೆ ಆವಯ್ಯ ಇಂಥ ಹಂಗಾಮಿ ಕೆಲಸಗಳನ್ನ ಎಷ್ಟು ಮಾಡವನೋ ಏನು ಕತೆಯೋ ಬಂದ್ಬಿಟ್ಟು ನಿನಗೆ ಹೇಳ್ತಾವನ ಯಾಕೋ ಸ್ಮಾಕೋದು ಕಳಿಸ್ಬೇಕಿತ್ತು ಬಡ್ಡಿ ನನ್ನ ಮಗುಗೆ. ಆಂಟಿ ನಾನು ಕ್ಯಾಪಸ್ ಮಾಕೋದು ಕಳ್ಸಿದ್ರು ಊರು ಜನ ಯಾರು ನನ್ನ ಸಹಾಯಕ್ಕೆ ಗೊತ್ತಿಲ್ಲ. ಎಲ್ಲ ಪೈಲ್ವಾನ್ ಪಾಪಣ್ಣ ಅಂತ ಸಾಲ ಮಾಡ್ಕೊಬಿಟ್ಟವ್ರ. ಎಲ್ಲರೂ ಆ ಪಾಪಣ್ಣಗಿನೇ ಸಪೋರ್ಟ್ ಮಾಡ್ತಾರೆ. ಬುಡವ ಪಾಪಣ್ಣ ಹೇಳಿದ್ಮೇಲೆ ಮುಗೀತು ಅಯ್ಯಪ್ಪಂಗೆ ರೂಲ್ಸ್ ಗೊತ್ತಿರ್ತದೆ ನಮ್ಗೇನು ಗೊತ್ತಿರ್ತದ ಬುಡು ನಿಮ್ಮ ಅಂತಾಗ ತಗೊಂಡೋಗ್ಬಿಟ್ಟು ಅಂಗಡಿ ಮಾಡಿ ಅದ್ರಾಗ ಏನಾಯ್ತಂತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಷ್ಟು ಉದ್ದ ಹೇಳ್ತಾವ್ರೆ. ಆಂಟಿ ಏನು ಮಾಡಬೇಕು ಗೊತ್ತಿಲ್ಲ. ಇಷ್ಟಪಟ್ಬಿಟ್ಟು ದುಡ್ಡು ಕುಡಿಕೊಂಡು ಹಂಗಿರ್ಬೇಕು ಹಿಂಗಿರ್ಬೇಕು ಅಂಗಡಿ ಮಾಡಿಬಿಟ್ಟು ಅಂತ ಕಷ್ಟಪಟ್ಟು ಮಾಡಿದೆ. ಈಗ ನೋಡಿದ್ರೆ ಆಂಟಿ ನನಗೆ ಇಂಥ ಗತಿ ಬಂತು. ಅಯ್ಯೋ ಯವ ಅಷ್ಟೇ ತಾನೇ ಅಷ್ಟಕ್ಕೆಲ್ಲ ಬೇಜಾರು ಯಾಕೆ ಮಾಡ್ಕೊತೀಯ? ನಾನು ನೋಡ್ಕೊತೀನಿ ಬಿಡು ನೋಡಿ ಗೊತ್ತೀನಿ ನಾನು ಅದು ಯಾವನ್ ಬಂದು ಮಾತಾಡೋ ಅಂಗಡಿ ಎತ್ತಿಸ್ತಾನೋ ನಾನು ನೋಡೇ ಬಿಡ್ತೀನಿ. ನೀನು ಏನು ಯೋಚನೆ ಮಾಡಬೇಡ ನೀನು. ನಾನು ಸಹಾಯ ಮಾಡ್ತೀನಿ ಯಾರು ಇಲ್ಲ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ ನೀನು. ನೀವಿಷ್ಟು ಮಾತು ಕೊಟ್ರಲ್ಲ ಆಂಟಿ ಅಷ್ಟು ಕೇಣಿಯೇ ಖುಷಿ ಆದಾಯ್ತು ನನಗಂತೂ. ನೀವಿಷ್ಟು ಹೇಳಿದ್ರಲ್ಲ ಅಷ್ಟು ಏನಿಯೇ ಸಾಕು ಬಿಡಿ. ನಮ್ಮವರು ಸಹಾಯ ಮಾಡಿದ್ದಾಗೆ ನಾನು ಬೇರೆಯವ್ರಿಗೆ ಸಹಾಯ ಮಾಡೋಕ್ಕಾಯ್ತದೇನವ? ನಮ್ಮವ್ರಿಗೆ ತಾನೇ ಸಹಾಯ ಮಾಡಬೇಕು. ಸರಿ ಆಯಿತು ನಡಿ ನಾನು ಬರ್ತೀನಿ. ಅದು ಯಾವ ಪೈಲ್ವಾನ್ ಪಪ್ಪಣ್ಣ ಅದು ಏನು ಕಿತ್ಕೊತಾನೋ ನಾನು ನೋಡೇ ಬಿಡ್ತೀನಿ ಬಾ. ಯಾರು ಸಪೋರ್ಟು ಬರಲಿಲ್ಲ ಏನಂತ ಬರಲಿಲ್ಲ ಅಂದ್ರೆ ಏನಂತೆ ಅವನ ತಾಗ ನಾ ಏನು 10 ರೂಪಾಯಿ ಸಾಲ ತಗೊಂಡಿಲ್ಲ. ನೀನು ಅಂದರೆ ನಿಮ್ಮ ಅಪ್ಪ ಅಂತ ಹೇಳಿ ಕೂರಿಸ್ತೀನಿ ನಡಿಯವ. ಥ್ಯಾಂಕ್ಸ್ ಆಂಟಿ. ಪೊದ್ದು ಡಾರ್ಲಿಂಗ್ಗೆ ಮನೆಗೆ ಮಾಡೋಕ್ಕೆ ಕೆಲಸ ಇಲ್ವಲ್ಲ ಪಾಪ ಇನ್ನೇನು ಮಾಡ್ತದೆ ಊರು ಉದ್ಧಾರ ಮಾಡೋದೇ ನಮ್ಮ ಪೊದ್ದು ಕೆಲಸ.